ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ಗುರುವಾರ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಚಾಲನೆ ನೀಡಿದರು. ಸಂಘದ ಅಧ್ಯಕ್ಷ ಎಸ್.ಟಿ. ಶ್ರೀಧರ್ ಮಾತನಾಡಿ, ಸುಮಾರು 15ಕ್ಕೂ ಹೆಚ್ಚಿನ ಮೊಬೈಲ್ ತಂತ್ರಾಂಶಗಳನ್ನು ಕಂದಾಶಯ ಇಲಾಖೆ ಅಭಿವೃದ್ಧಿಪಡಿಸಿ ಇವುಗಳ ಮೂಲಕ ನಾವುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಆದರೆ ಈ ತಂತ್ರಾಂಶಗಳ ನಿರ್ವಹಣೆಗೆ ಬೇಕಾಗಿರುವ ಮೊಬೈಲ್, ಲ್ಯಾಪ್ಟಾಪ್, ಇಂಟರ್ನೆಟ್ ಸೌಲಭ್ಯ, ಸ್ಕ್ಯಾನರ್ಗಳನ್ನು ಇದುವರೆಗೂ ಮನೆಗೆ ನೀಡದೆ ಕೆಲಸ ಮಾಡುವಂತೆ ಒತ್ತಡ ಹಾಕಲಾಗುತ್ತಿದೆ. ಆದ್ದರಿಂದ ನಾವುಗಳು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದೇವೆ ಎಂದರು. ಕಂದಾಯ ಇಲಾಖೆ 3 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ ಜಿಲ್ಲಾ ವರ್ಗಾವಣೆಗೆ ಹೊಸ ಮಾರ್ಗಸೂಚಿ ರಚಿಸಬೇಕು. ಆಯುಕ್ತಾಲಯದಡಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು. ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯಬೇಕು ಎಂದು ಅವರು ಒತ್ತಾಯಿಸಿದರು. ಸ್ಥಳದಲ್ಲಿ ಸಂಘದ ಪದಾಧಿಕಾರಿಗಳಾದ ಕರಿಬಸವನಗೌಡ, ಕೆ.ಎಸ್. ಮಲ್ಲಿಕಾರ್ಜುನ್, ಪರಮೇಶ್, ಶರಣಯ್ಯ, ಎಸ್. ಶಿವಮೂರ್ತಿ, ಶ್ರೀನಿವಾಸ್, ವಾಲಿಕಾರ್, ಯು. ಆನಂದ್, ಬಿ.ಪಿ. ಪ್ರಶಾಂತ್, ಕೆ.ಪಿ. ಅಂಬಿಕಾ, ಎಂ. ಹಂಸ, ಉಷಾದೇವಿ, ಟಿ. ವೀಣಾ, ಎಸ್.ಎಂ. ಶ್ವೇತಾ, ಕೆ. ಪ್ರತಿಭಾ, ಬಿ.ಜಿ. ಶಕುಂತಲಾ, ಮಲ್ಲಮ್ಮ, ಎಚ್.ಟಿ. ರತ್ನಮ್ಮ ಇದ್ದರು. ವರದಿಗಾರ ರುದ್ರೇಶ್, A to Z ನ್ಯೂಸ್, ಮೊಳಕಾಲ್ಮೂರು. ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಒಂದು ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರು 26ನೇ ತಾರೀಕಿನಿಂದ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕೆಲಸದ ಒತ್ತಡ ತುಂಬ ಆಗಿರುತ್ತದೆ. ಹೇಗೆ ಅಂದರೆ ನಾವು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾಡಿದ್ರೆ ಕೆಲಸ ಮುಗಿತಾ ಇಲ್ಲ. ಒಟ್ಟು 18 ಆ್ಯಪ್ಗಳ ಮೂಲಕ ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ನಮಗೆ ಯಾವುದೇ ರೀತಿಯಾದ ಒಳ್ಳೆ ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಇಂಟರ್ನೆಟ್ ಸೌಲಭ್ಯ ಆಗಲಿ, ಪ್ರಿಂಟರ್ ಆಗಲಿ, ಸ್ಕ್ಯಾನರ್ ಆಗಲಿ ಯಾವುದೂ ಕೊಟ್ಟಿರಲ್ಲ. ಆದರೆ ಕೆಲಸಗಳನ್ನೆಲ್ಲ ನಾವು ಆನ್ಲೈನಲ್ಲೇ ಮಾಡ್ತಾಯಿದ್ವಿ. ಹಾಗಾಗಿ ನಾವು ಮೂಲ ಸೌಕರ್ಯ ಕೇಳ್ತಾ ಇದ್ವಿ. ಮತ್ತು ಯಾವುದೇ ಗ್ರಾಮ ಆಡಳಿತಾಧಿಕಾರಿ ಕಚೇರಿಗಳಿಲ್ಲ. ಕಚೇರಿಗಳಿಂದ ಕೆಲಸ ಮಾಡೋದು ಭಾಳ ಕಷ್ಟ ಆಗ್ತದೆ. ನಾವು ಯಾವುದೋ ಹಳ್ಳಿಗೆ ಹೋದಾಗ ಅಲ್ಲಿ ಕಟ್ಟೆಗಳ ಮೇಲೆ, ಚಾವಡಿ ಹತ್ರ, ಮತ್ತೊಂದು ಹತ್ರ, ಬಸ್ ಸ್ಟ್ಯಾಂಡಲ್ಲಿ, ನಮಗೆ ಗೊತ್ತಿರೋರ ಮನೆ ಹತ್ರ ಈ ರೀತಿ ಕುಂತು ಕೆಲಸ ಮಾಡ್ತೀವಿ. ಹಾಗಾಗಿ ನಮಗೆ ಮೊದಲು ಒಂದು ಕಚೇರಿ ಬೇಕು ಅಂತಲೂ ಕೇಳ್ತಾ ಇದ್ವಿ. ಆಮೇಲೆ ಪತಿ ಪತ್ನಿ ವರ್ಗಾವಣೆ ಇರ್ಬೋದು, ರೂಲ್ 6 ಇರ್ಬೋದು, ಕೆಲಸದ ಒತ್ತಡ ಕಡಿಮೆ ಮಾಡೋದು, ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಬೇಕು ಮತ್ತು ಮೀಟಿಂಗಿಗೆ ಕರಿಬೇಕು. ಈ ರೀತಿ ಹಲವಾರು ಬೇಡಿಕೆಗಳನ್ನಿಟ್ಟು ನಾವು ಇವನ್ನೆಲ್ಲ ನಮಗೆ ಇನ್ ಟೈಮಲ್ಲಿ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋದ್ರ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಮತ್ತು ರಜದ ದಿನದಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಕೆಲಸ ಕರಿಬಾರ್ದು ಅನ್ನೋ ಒಂದು ಇದರಿಂದ ನಾವು ಈ ದಿನ ಮುಷ್ಕರಕ್ಕೆ ಕರೆ ಕೊಟ್ಟು ಮುಷ್ಕರ ಮಾಡ್ತಾ ಇದ್ದೀವಿ. ಗ್ರಾಮ ಆಡಳಿತ ಅಧಿಕಾರಿ ಅಂತ ಕೆಲಸ ಕೊಡ್ತಿದೆ. ಇದೇನಾಗುತ್ತೆ ಅಂದರೆ ನಮಗೆ ವೈಯಕ್ತಿಕವಾಗಿ ಹೆಣ್ಮಕ್ಳಿಗೆ ನಮಗೆ ವೈಯಕ್ತಿಕವಾಗಿ ಏನಾಗಿದೆ ಅಂದರೆ ಲ್ಯಾಂಡ್ ಬಿಟ್ಟು ಆಧಾರ್ ಸೀಡಿಂಗು ಮತ್ತು ಈ ಥರ ಎಲ್ಲ 1 to 5 ಮತ್ತು ಪೌತಿ ಆಂದೋಲನ ಅಂತ ಮಾಡ್ತಿದ್ದಾರೆ. ಇದರಿಂದ ನಮಗೆ ಕಾರ್ಯ ಅನ್ನೋದು ಜಾಸ್ತಿ ಆಗ್ತಿದೆ, ಕಾರ್ಯ ಒತ್ತಡ ಆಗ್ತಿದೆ. ಲ್ಯಾಂಡ್ ಬಿಟ್ಟು ಅಂತ ಬಂದರೆ ಇಲ್ಲಿ ಸಾಕಷ್ಟು 300-400 ಎಕರೆಗಟ್ಟಲೆ ಒಂದು ಗುಡ್ಡ ಪ್ರದೇಶ ಇರುತ್ತೆ. ಆ ಗುಡ್ಡ ಪ್ರದೇಶದಲ್ಲಿ ನಾನು ಅಥವಾ ನಮ್ಮ ಗ್ರಾಮ ಸಹಿತ ಇಬ್ಬರೇ ಹೋಗಬೇಕು. ಇದರಿಂದ ಏನಾಗುತ್ತಪ್ಪ ಅಂದರೆ ಸುತ್ತಾಡಕ್ಕೆ ತಗೋಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ. ಅಲ್ಲಿ ಕಾಡು ಪ್ರಾಣಿಗಳು ಆ ಥರ ಎಲ್ಲ ಸಮಸ್ಯೆಗಳು ಇರ್ತವೆ. ಇದರಿಂದ ನಮಗೆ ಹೆಣ್ಮಕ್ಳಿಗೆ ಕೆಲಸ ಮಾಡೋದು ಭಾಳ ಕಷ್ಟ ಆಗುತ್ತೆ. ಇದನ್ನು ನಾವು ಆಮೇಲೆ ಟೆಕ್ನಿಕಲಿ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಕೆಲವೊಂದು 1 ಸತಿ 2 ಸರಿ ಟ್ರೈನಿಂಗ್ ಕೊಡ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ಥರನೂ ನಮಗೆ ಇದು ಮಾಡಿಲ್ಲ. ಆಮೇಲೆ ಆ್ಯಪ್ ಅನ್ನೋದು ಕೊಟ್ಟಿರ್ತಾರೆ, ಮೊಬೈಲು ಅಥವಾ ಆಗಲಿ ಬೇರೆ ಇನ್ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನಮಗೆ ನೀಡಿಲ್ಲ. ಆಮೇಲೆ ನಾವು ಊರಿಗೆ ಹೋದಾಗ, ಹಳ್ಳಿಗೆ ಹೋದಾಗ ಕೇಂದ್ರ ಸ್ಥಾನದಲ್ಲಿ ಇರಿ ಅಂತ ಹೇಳ್ತಾರೆ. ಕೇಂದ್ರ ಸ್ಥಾನದಲ್ಲಿ ಅಂತಂದು ಹೇಳಿದ್ರೆ ಅವರು ಕೇಂದ್ರದಲ್ಲಿ ಒಂದು ಕಚೇರಿ ಅಂತ ಕೊಟ್ಟಾಗ ನಾವು ಅಲ್ಲಿ ಹೋಗ್ತೀವಿ, ಜನ ಬರ್ತಾರೆ. ನಾವು ಎಲ್ಲಿರ್ತೀವಿ, ಎಲ್ಲಿ ಕೂತ್ಕೊಂತೀವಿ ಅಂತ ಜನರಿಗೆ ಇದು ಗೊತ್ತಿರಲ್ಲ. ಹಂಗಾದ್ರೆ ನೀವು ಕೇಂದ್ರ ಸ್ಥಾನ ಅನ್ನೋ ಒಂದು ವರ್ಡಿಗೆ ಇದು ವ್ಯವಸ್ಥೆ ಅಂತ ಅನಿಸ್ತಿಲ್ಲ. ಅದಕ್ಕೆ ಆದ ಒಂದು ಸೌಕರ್ಯವನ್ನು ಕೊಟ್ಟು ಅವ್ರು ಕೆಲಸ ಕೇಳಿದಾಗ ನಾವೆಲ್ಲ ಎಲ್ಲ ರೀತಿಯೂ ಕೆಲಸ ಮಾಡ್ತೀವಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.